ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಏನೇನು ಮಾಡಿದ್ದಾರೆ ವೀಡಿಯೋದಲ್ಲಿ ಏನೇನಿದೆ ಅಂತ ತಿಳ್ಕೊಬೋದು. ನಾನು ಈಸಿಯಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ರೊಟ್ಟಿ ಮತ್ತು ಕಾಬೂಲ್ ಗ್ರೇವಿ ಕೂಡ ಈಸಿಯಾಗಿ ಮಾಡ್ಬೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಕಾಬೂಲ್ ಗ್ರೇವಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಕೂಡ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಬ್ರೇಕ್ಫಾಸ್ಟ್ನ ನಾನು ಮುಗಿಸಿ ನೆಕ್ಸ್ಟು ನಮ್ಮನೆ ಹಸು ಕರು ಹಾಕಿತ್ತು, ಅದ್ರಲ್ಲಿ ಸೆಕೆಗೇನು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಈಗ ಮೊದಲು ಪಾತ್ರೆಲಿ ಇದೆಯಲ್ಲ ಹಾಲು, ಗಿಣ್ಣು ಹಾಲು ಕರೆದಾದ್ಮೇಲೆ ಬರುತ್ತಲ್ಲ ಆ ಹಾಲು, ಅದನ್ನು 1 ಗ್ಲಾಸಷ್ಟು ಹಾಕಿದ್ದೀನಿ. ಅದು ಸ್ವಲ್ಪ ಗಟ್ಟಿನೇ ಇರುತ್ತೆ. ನೆಕ್ಸ್ಟು ಇನ್ನೊಂದು ಗ್ಲಾಸಷ್ಟು ಇವಾಗ ಹಾಕಿದ್ದು ಗಿಣ್ಣು ಹಾಲು, ಅದನ್ನು 1 ಗ್ಲಾಸಷ್ಟು ಹಾಕಿದ್ದೀನಿ. ಕಾಫಿ ಕುಡಿಯೋ ಗ್ಲಾಸಷ್ಟು ಹಾಕಿದ್ದೀನಿ. ಅದಾದ ನಂತರ ನಾನು ಮಾಮೂಲಿ ಹಾಲನ್ನ 1.5 ಗ್ಲಾಸ್ ಅಷ್ಟು ಹಾಕ್ತಾಯಿದ್ದೀನಿ. ಈಗ 1 ಗ್ಲಾಸ್ ಹಾಕಿದ್ದೀನಿ, ಮತ್ತು ಇನ್ನೊಂದು ಅರ್ಧ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಹಾಕ್ಕೊಂಡು ಇಷ್ಟೆಲ್ಲ ಹಾಲು ಹಾಕಿದ್ಮೇಲೆ ನೆಕ್ಸ್ಟ್ ನಾನು 1.5 ಹೆಚ್ಚಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಈ ಹಾಲಿಗೆ. ಈ ರೀತಿಯಾಗಿ ಇಷ್ಟು ಏನೇನು ನಾನು ಹಾಲು ಹಾಕಿದ್ದೀನಿ ಆ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಿಣ್ಣು. ನೋಡಿ ನೆಕ್ಸ್ಟ್ ಹೇಗಿರುತ್ತೆ ಅಂತ. ಈಗ ನೋಡಿ 1.5 ಹೆಚ್ಚಷ್ಟು ಬೆಲ್ಲ ಹಾಕಿ ನಾನು ಕರ್ಗಕ್ಕೆ ಇಡ್ತಾಯಿದ್ದೀನಿ. ಕರ್ಗಕ್ಕೆ ಇಟ್ಬೇಕಾದ್ರೆ ಬೇರೆ ಕೆಲಸ ನೀವು ಮಾಡ್ಕೋತಾ ಇರ್ಬೋದು. ಇಲ್ಲಂದರೆ ಬೆಲ್ಲನ ಸ್ವಲ್ಪ ಕುಟ್ಟಿ ಕೂಡ ಹಾಕ್ಬೋದು. ಇದಕ್ಕೆ ಒಂದು 2 ಏಲಕ್ಕಿ ಕೂಡ ಕೆಚ್ಚು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂಥೇಳಿ. ಇವಾಗ ನೋಡಿ ಏಲಕ್ಕಿ ಎಲ್ಲ ಹಾಕಿ ಕರ್ಗಕ್ಕೆ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಕರಗಿರೋದನ್ನು ನಾನು ಇವಾಗ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಏಲಕ್ಕಿ ಕುಟ್ಟಿ ಸಿಪ್ಪೆ ಮತ್ತು ಹಾಲಲ್ಲಿ ಏನಾದರೂ ಗಲೀಜಿದ್ರೂ ಹೋಗುತ್ತೆ ಅಂತೇಳಿ ನಾನು ಯಾವಾಗಲೂ ಫಿಲ್ಟ್ರ್ ಮಾಡ್ಕೊಳ್ಳೋದು, ನಾನು ಹಾಲನ್ನ ಮಾಡ್ಕೋತೀನಿ. ಈಗ ಫಿಲ್ಟ್ರ್ ಮಾಡಿದ್ದನ್ನು ನಾನು ಸ್ಟೀಲ್ ಬಾಕ್ಸ್ಗೆ ಡೈರೆಕ್ಟಾಗಿ ಹಾಕ್ಬಿಡ್ತಾಯಿದ್ದೀನಿ. ಈಗ ನೋಡಿ ಹಾಕಿ ಒಂದು ಕುಕ್ಕರ್ಗೆ ಹಾಕಿದ್ದೀನಿ. ಒಬ್ಬೊಬ್ಬರು ಓಪನ್ನಾಗಿ ಬೇಯಿಸೋರು ಬೇಯಿಸ್ತಾರೆ, ಒಂದು ಪಾತ್ರೆಗೆ ಹಾಕಿ. ನಾನು ಕುಕ್ಕರಲ್ಲೇ ಹಾಕ್ಬಿಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ತುಂಬ ಹೈ ಫ್ಲೇಮ್ ಕೊಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 2 ವಿಷಲ್ ಕೂಗಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಕುಕ್ಕರ್ ಕೂಗಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಕುಕ್ಕರ್ ತಣ್ಣಗಾದ ನಂತರ ಆಫ್ ಮಾಡಿ, ತಣ್ಣಗಾದ್ಮೇಲೆ ಓಪನ್ ಮಾಡ್ಕೋಬೇಕು. ಈಗ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ತಣ್ಣಗೆಲ್ಲ ಆದಮೇಲೆ ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಕೇಕ್ ಟೈಪೇ ಬಂದಿದೆ. ನಾನಿವಾಗ ಅದನ್ನು ನೋಡಿ ಕಟ್ ಮಾಡಿ ನನ್ನ ಪ್ಲೇಟ್ಗೂ ಕೂಡ ಹಾಕ್ತಾಯಿದ್ದೀನಿ. ಇದು ರೊಟ್ಟಿ ಚಪಾತಿ ಜೊತೆ ತುಂಬ ಎಲ್ಲ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ದೋಸೆ ಜೊತೆನೂ ಕೂಡ ತಿಂತಾರೆ. ತುಂಬ ಚೆನ್ನಾಗಿ ಬಂದಿದೆ. ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನನಗಂತೂ ರೊಟ್ಟಿ ಜೊತೆ ತುಂಬಾ ಇಷ್ಟ. ನೀವು ಈ ಮೆಜರ್ಮೆಂಟಲ್ಲಿ ಈ ರೀತಿಯಾಗಿ ಮಾಡಿ ನೋಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟು ನಮ್ಮನೆಗೆ ಕಡಲೆಕಾಯಿ ಕೂಡ ತಂದಿದ್ದರು. ಅದನ್ನು ಬೇಯಿಸೋಣ ಅಂತೇಳಿ ಬೇಯಿಸೋಕ್ಕೆಲ್ಲ ನೀಟಾಗಿ ತೊಳಿತಾಯಿದ್ದೀನಿ. ಮಣ್ಣೆಲ್ಲ ಆಗಿರುತ್ತೆ ಅಂತೇಳಿ 3-4 ಸಲ ನೀಟಾಗಿ ತೊಳ್ಕೊಬೇಕು. ನಾನೆಲ್ಲ ತೊಳೆದು ನೀಟಾಗಿ ಬೇಯಕ್ಕಿಡ್ತಾಯಿದ್ದೀನಿ. ನನ್ನ ಮಗಳಿಗೆ, ಚಿಕ್ಕ ಮಗಳಿಗಂತೂ ತುಂಬಾ ಇಷ್ಟ. ಅವಳು ಹಾಸ್ಟೆಲಿಂದ ಬಂದಿದ್ಲು, ಅದಕ್ಕೆ ಬೇಯಿಸೋಣ ಅಂತೇಳಿ ಬೇಯಿಸ್ತಾಯಿದ್ದೀನಿ. ಇವಾಗ ನೋಡಿ ಎಲ್ಲ ತೊಳೆದಿಟ್ಕೊಂಡು ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಕುಕ್ಕರಲ್ಲಿ ಎಷ್ಟು ಚೆನ್ನಾಗಿರಲ್ಲ ಅಂತಲೂ ಹೇಳ್ತಾರೆ. ನಾನು ಈ ಸಲ ಕುಕ್ಕರಲ್ಲೇ ಕೂಗ್ಸೋಣ ಅಂತೇಳಿ ನೋಡಿ ಇವಾಗಲೇ ಉಪ್ಪು ಹಾಕ್ಬಿಟ್ಟು ಕೂಗಿಸ್ತಾಯಿದ್ದೀನಿ. 1 ವಿಷಲ್ ಕೂಗಿಸಿ ಸಾಕು. 2-3 ವಿಷಲ್ ಕೂಗಿಸಿದ್ರೆ ತುಂಬ ಬೆಂದೋಗ್ಬಿಡುತ್ತೆ. 1 ವಿಷಲ್ ಸಾಕು ನೋಡಿ. ಈಗ ನಾನು ಆಫ್ ಮಾಡಿದ್ದೀನಿ. ಆಫ್ ಮಾಡಾದಮೇಲೆ ನೋಡಿದೆ, ನಾನು ಒಂದೊಂದು ತಿಂದು ಸಪ್ಪೆ ಅನ್ನಿಸ್ತಾಯಿತ್ತು. ಆವಾಗ ಮತ್ತೇನು ಕೂಗ್ಸೋಕ್ಕೆ ಹೋಗಬೇಡಿ, ಅದಕ್ಕೇ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಡಿ. ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಇನ್ ಕೇಸ್ ಏನಾದರೂ ಉಪ್ಪು ಜಾಸ್ತಿ ಆಗಿತ್ತು ಅಂತೇಳಿದ್ರೆ ನೀವು ಆ ನೀರನ್ನ ಎಲ್ಲ ಆಚೆ ಹಾಕ್ಬಿಟ್ಟು ಅದಕ್ಕೆ ಬೇರೆ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಆ ನೀರನ್ನ ಸೋಸಿಬಿಡಿ. ಆವಾಗ ಕಡಲೆಕಾಯಲ್ಲಿರೋ ಉಪ್ಪಿನಂಶ ಎಲ್ಲ ಹೋಗಿರುತ್ತೆ. ಈ ರೀತಿ ಬೇಕಾದ್ರೆ ಟ್ರೈ ಮಾಡಿ. ನಾನು ಈ ರೀತಿ ಎಷ್ಟೋ ಸಲ ಮಾಡಿದ್ದೀನಿ. ಇವೆಲ್ಲ ಒಂದೊಂದು ಟ್ರಿಕ್ಸ್ ಅಷ್ಟೇ, ನಾವು ಟ್ರೈ ಮಾಡಬೇಕು. ನೆಕ್ಸ್ಟು ನಮ್ಮ ಮನೆ ಹತ್ರ ಒಂದು ಹಾವು ಬಂದಿತ್ತು, ಹಾಗೆ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದಾರೆ, ಹತ್ರದಿಂದನೂ ಝೂಮ್ ಹಾಕಿ ನಾನು ಕೂಡ ಮಾಡಿದ್ದೀನಿ ವೀಡಿಯೋನ. ನಿಮಗೆ ಯಾವ ಹಾವು ಅಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ನೋಡೋಕ್ಕೆ ಚಿಕ್ಕದಾಗಿದ್ರೂ ಕೂಡ ಈ ಹಾವು ಕಚ್ಚಿದ್ರೆ ಔಷಧಿನೇ ಇಲ್ಲ ಅಂತ ಕೂಡ ಹೇಳ್ತಾಯಿದ್ರು. ನನಗದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಹೇಳಿದ್ರಷ್ಟೇ, ಯಾರೋ ಹೇಳಿದ್ದೆ ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು, ತಿಳಿ ಸಾಂಬಾರು ಟೈಪ್ ಮಾಡಿದ್ದೆ, ಬೇಳೆ ಸಾಂಬಾರು ಮತ್ತು ಚಪಾತಿ ಕೂಡ ಇತ್ತು. ಕಾಬೂಲ್ ಗ್ರೇವಿ ಸ್ವಲ್ಪ ಇತ್ತು ಅಂತೇಳಿ ಕಾಬೂಲ್ ಗ್ರೇವಿ ಮತ್ತು ಉದ್ದಿನ ವಡೆ ಕೂಡ ಮಾಡಿದ್ದೆ. ಅದನ್ನು ಸ್ವಲ್ಪ ಹಾಕಿ ಒಂದು ತಟ್ಟೆಗೆ ಹಾಕಿಟ್ಟಿದ್ದೀನಿ. ಮಧ್ಯಾಹ್ನದ ಊಟನ ಈ ರೀತಿಯಾಗಿ ಮುಗಿಸಿದ್ವಿ. ಈ ರೀತಿ ನನ್ನ ಮಗಳಿಗೆಲ್ಲ ತಟ್ಟೆಗೆಲ್ಲ ಈ ಥರ ಜೋಡಿಸ್ಕೊಂಡು ಊಟ ಮಾಡೋಕ್ಕೆ ತುಂಬ ಇಷ್ಟ. ಹಾಗಾಗಿ ಅವಳೇ ಈ ಥರ ಮಾಡಿ ವೀಡಿಯೋ ಮಾಡಿದ್ಲು. ಅದನ್ನು ಸ್ವಲ್ಪ ನಾನು ವೀಡಿಯೋ ಹಾಕಿದ್ದೀನಿ. ಊಟ ಮಧ್ಯಾಹ್ನ ಎಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟ್ ಸಂಜೆ ನನ್ನ ಮಗಳು ಏನಾದರೂ ಮಾಡಮ್ಮ ಅಂತ ಹೇಳ್ತಾಯಿದ್ಲು. ಹಾಗಾಗಿ ನಾನು ಶಂಕರ ಪೋಳೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ.
ಫಸ್ಟ್ ನಾನು 1 ಕಪ್ಪಷ್ಟು ಸಕ್ಕರೆನ ತೊಗೊಂಡು ಅದಕ್ಕೊಂದು 4 ಏಲಕ್ಕಿ ತೊಗೊಂಡು ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸಕ್ಕರೆನ ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿಕೊಂಡು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಅದೊಂದು ಪೂರ್ತಿ ಬೌಲ್ ಇತ್ತಲ್ಲ, ಬೌಲ್ ಪೂರ್ತಿ ಮಿಕ್ಸಿ ಮಾಡಿದ್ದೆ, ಅದನ್ನು ಎಲ್ಲ ಫುಲ್ ಒಂದು ಪಾತ್ರೆಗೆ ಹಾಕ್ಕೊಂಡೆ. ಅದೇ ಬೌಲಲ್ಲಿ ನಾನು 2 ಕಪ್ಪಷ್ಟು ಮೈದಾ ಹಾಕೋತಾ ಇದ್ದೀನಿ. 1 ಕಪ್ ಹಾಕ್ಕೊಂಡೆ ನೋಡಿ. ಇವಾಗ ನೆಕ್ಸ್ಟ್ ಇನ್ನೊಂದು ಕಪ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ. ಅದಾದ ನಂತರ ನೋಡಿ ಈಗ ತುಪ್ಪನೂ ಕೂಡ 1 ದೊಡ್ಡ ಸ್ಪೂನಷ್ಟೇ ಹಾಕ್ಕೊಂಡು ಇವಾಗೆಲ್ಲ ನೀಟಾಗಿ ಕಲಿಸ್ಕೊಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ಹಾಲಲ್ಲಾದರೂ ಕಲಿಸ್ಕೊಳ್ಳಿ, ಇಲ್ಲಾಂದರೆ ನೀರಲ್ಲಾದರೂ ಕಲಿಸ್ಕೋಬೋದು. ನಾನು ನೀರಲ್ಲಿ ಕಲಿಸ್ಕೊಂಡೆ ನೋಡಿ. ಈ ರೀತಿ ಕಲಸೆಲ್ಲ ಆದಮೇಲೆ ನೋಡಿ ಇಷ್ಟು ಗಟ್ಟಿಗೆ ನಾನು ಕಲಸಿಟ್ಕೊಂಡಿದ್ದೀನಿ. ಇವಾಗ ಕಲಸಿಟ್ಟ ಮೇಲೆ ಒಂದು 15 ನಿಮಿಷ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇವಾಗ ನೋಡಿ ಇದನ್ನು ನಾನು ಕಲಸಿಟ್ಟಾದಮೇಲೆ ಈ ರೀತಿ ಗಟ್ಟಿಗಿದೆ. ಇವಾಗ ಒಂದು ಮುಚ್ಚಿಟ್ಟಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ನಾನೀಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಓಪನ್ ಮಾಡಾದಮೇಲೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಆಗಿದೆ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಗಟ್ಟಿಗಿದ್ರೆ ಇನ್ ಕೇಸ್ ತೆಳ್ಳಗಾಗಬಾರ್ದು ನೋಡಿ. ಇವಾಗ ನಾನು ಇದನ್ನು ಈ ರೀತಿಯಾಗಿ ಕಿವುಚ್ಕೊಂಡು ಒತ್ಕೋತಾ ಇದ್ದೀನಿ. ನೀವು ಒತ್ತಬೇಕಾದ್ರೆ ಬೇಕಿದ್ರೆ ಸ್ವಲ್ಪ ಅಂಟ್ಕೋತಾ ಇದೆ ಅಂದರೆ ಹಸಿಟ್ಟನ್ನ ಹಾಕ್ಕೊಂಡು ಒತ್ಕೊಳ್ಳಿ, ಏನಾಗಲ್ಲ. ಸ್ವಲ್ಪನೇ ಹಸಿಟ್ಟು ಹಾಕ್ಕೊಂಡು ಒತ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಒತ್ಕೊಂಡಿದ್ದೀನಿ. ಒತ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕಾದ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಎಣ್ಣೆನ ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ. ಇವಾಗ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ವ. ಎಣ್ಣೆಗೆ ಹಾಕ್ಕೊಂಡು ಎಣ್ಣೆಗೆ ಚೆನ್ನಾಗಿ ಕಾಯಿಸ್ಕೊಬೇಕು. ಫಸ್ಟು ಕಾದ ಎಣ್ಣೆಗೆ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಬೇಯಿಸ್ಕೋಬೇಕು. 2 ಕಡೆಯೂ ಬೇಯಿಸ್ಕೊಳ್ಳಿ ನೀಟಾಗಿ. ಸ್ಲೋ ಮಾಡೋಕ್ಕೆ ಹೋಗ್ಬಿಡಿ, ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಅದು ಬೆಂದಾಗ ನೋಡಿ ಈಗ ಬೆಂದಾಗಿದೆ. ಇದು ಮೆತ್ತಗಿರುತ್ತೆ. ಇದೇನು ಮೆತ್ತಗಿದೆ ಅಂತ ಅನಿಸ್ಬೋದು ನಿಮಗೆ. ಅದು ಆರಿದ್ಮೇಲೆ ಗಟ್ಟಿಗೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತಲ್ವ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ವೀಟು ಕೂಡ ಹೆಚ್ಚಿರಲ್ಲ, ಮೀಡಿಯಮಾಗೇ ಇರುತ್ತೆ. ಈ ರೀತಿಯಾಗಿ ನಾನು ಎಲ್ಲನೂ ಕೂಡ ಬೇಯಿಸ್ಕೊಂಡು ಒಂದು ಫಿಲ್ಟ್ರ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಎಣ್ಣೆ ಅಂಶ ಇರುತ್ತಲ್ಲ, ಅದು ಎಣ್ಣೆ ಎಲ್ಲ ಸೋರಿದಾಗ ಎಣ್ಣೆ ಅಷ್ಟು ಇರಲ್ಲ ನೋಡಿ. ಈ ರೀತಿಯಾಗಿ ಎಲ್ಲನೂ ಕೂಡ ನಾನು ಬೇಯಿಸ್ಕೊಂಡು ಒಂದು ಪ್ಲೇಟಲ್ಲಿ ಜೋಡಿಸಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಈಸಿಯಾಗೂ ಕೂಡ ಮಾಡ್ಬೋದು. ನಾನು ಮಾಡಿದ್ದೀನಿ ಈ ರೀತಿಯಾಗಿ. ನನ್ನ ಮಕ್ಳಿಗೂ ಕೂಡ ಹಾಸ್ಟೆಲ್ಗೂ ಸ್ವಲ್ಪ ತೊಗೊಂಡೋಗೋಕ್ಕೆ ಆಗುತ್ತೆ ಅಂತೇಳಿ ನಾನು ಮಾಡಿದ್ದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.